ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ಇವತ್ತಿನ ದಿನ ಎಲ್ಲಿಗೆ ಹೊರಟ್ವಿ ಅಂತ ನೋಡ್ತಾ ಇದ್ದೀರಾ. ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಲಿಲ್ಲ. ಮತ್ತು ವೀಡಿಯೋ ಇಂದಿನ ದಿನದಲ್ಲಿ ಕೂಡ ನಾನು ವೀಡಿಯೋಸ್ನ ಮಾಡಲಿಲ್ಲ. ಯಾಕೆಂದರೆ ಸ್ವಲ್ಪ ಬ್ರೇಕ್ ತೊಗೊಂಡೆ. ಸ್ವಲ್ಪ ಕೆಲಸಗಳು ಶಾಪ್ಗೆ ಹೋಗ್ತಾ ಇದ್ನಲ್ವ, ಹಾಗಾಗಿ ಸ್ವಲ್ಪ ಪರ್ಚೇಸು ಅದು ಇದು ಜಾಸ್ತಿ ಇದ್ದಿದ್ದ ಕಾರಣ ನಾನು ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳಕ್ಕಾಗಲಿಲ್ಲ. ಮತ್ತು ಇದು ಬೆಳಗ್ಗೆನೇ ಎದ್ದು ಬೇಗನೆ ಒಂದು ಎಷ್ಟು ಗಂಟೆಗೆ ಹೊರಟ್ವಿ ನನಗೂ ಅಂತ ಬೆಳಗ್ಗೆ ಒಂದು ಟೈಮಿಂಗ್ಸು ನೋಡ್ಕೊಳ್ಳಿಲ್ಲ ಫ್ರೆಂಡ್ಸ್ ನಾನು. ಹಾಗಾಗಿ ಒಂದು 6 ಗಂಟೆ ಹಂಗೆ ಹೊರಟ್ವಿ ಅಂದ್ಕೊತೀನಿ, 6-6:30 ಹಂಗೆ ಮೋಸ್ಟ್ಲಿ ಹೊರಟ್ವಿ. ಸರಿ, ಇಲ್ಲ ಬೇಗನೆ ಹೊರಟ್ವಿ ಅನಿಸುತ್ತೆ, 5 o'clock ಹಂಗೆ ಹೊರಟ್ವಿ ಅನಿಸುತ್ತೆ. ಸರಿ, ಹೋಗ್ತಾ ನೇಚರ್ ನೋಡಿ ಚೆನ್ನಾಗಿದೆ. ಫುಲ್ಲು ಮಳೆ, ಇವಾಗೆಲ್ಲ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಫ್ರೆಂಡ್ಸ್ ಎಲ್ಲೋದ್ರೂ ಮಳೆನೇ ಇರುತ್ತೆ. ವಾತಾವರಣ ಕೂಡ ಅಷ್ಟೊಂದು ಬಿಸಿಲು ಅನಿಸಲ್ಲ. ಇವಾಗಂದರೆ ಎಳೆ ಬಿಸಿಲು ಬರ್ತಾ ಇದೆ, ಬೆಳಗ್ಗೆನೇ ಅಲ್ವಾ, ಹಾಗಾಗಿ ಬೆಳಗಿನ ಜಾವ. ಇವತ್ತಿನ ದಿನ ಬ್ಯಾಂಗ್ಳೂರ್ ಟು ಅರಸೀಕೆರೆಯಿಂದ ಒಳಗಡೆ ಅಂದರೆ ಹಿರೇಸಾದರಳ್ಳಿ ಅನ್ನೋ ಒಂದು ಊರಿಗೆ ಹೊರಟಿದ್ದೀವಿ. ಆ ಊರಲ್ಲಿ ಒಂದು ಮೆಮೊರೀಸ್ ಅಂತ ಜಾಸ್ತಿ ಅಂತ ಏನಿಲ್ಲ ಫ್ರೆಂಡ್ಸ್. ಅಂದರೆ ನನ್ನ ತಂದೆ ಊರು, ನಾವು ಯಾಕಂದರೆ ಆ ಊರಲ್ಲೇ ಇಲ್ಲ ಅಷ್ಟು ಜಾಸ್ತಿ, ಹಾಗಾಗಿ ಮೆಮೊರೀಸ್ ಅಂತ ಏನಿರಲಿಲ್ಲ. ಈ ರೋಡ್ ಬಂದು ನಾವು ತುಮಕೂರು ಬಿಟ್ಟು ಟಿಪ್ಟೂರಿಂದ ಒಂದು ರೋಡ್ ಬರುತ್ತೆ, ಅಲ್ಲಿ ಒಳಗಡೆ ತೊಗೊಂಡ್ರೆ ಇದು ಹಳ್ಳಿ ಮೇಲೆ ಈ ಥರ ಹೋಗುತ್ತೆ ಫ್ರೆಂಡ್ಸ್ನ. ಯಾಕಂದರೆ ಹಂಗೆ ಸುತ್ತರ್ಕೊಂಡು ಹೋಗುತ್ತೆ, ಇದು ಬೇಗನೆ ರೀಚ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಊರು ಡೈರೆಕ್ಟ್ ಹೋಗುತ್ತೆ, ಅರಸೀಕೆರೆಗೆ ಹೋಗಲ್ಲ, ಇದು ಡೈರೆಕ್ಟ್ ಹೋಗ್ಬಿಡುತ್ತೆ. ಹಾಗಾಗಿ ಆ ರೋಡಲ್ಲಿ ಹೊರಟ್ವಿ. ಅದಾದಮೇಲೆ ನೋಡಿ ನಮ್ಮ ಮನೆಯವರು ಡ್ರೈವ್ ಮಾಡ್ತಾಯಿದ್ದಾರೆ, ಅಮ್ಮ ಮಲ್ಕೊಂಡಿದ್ದಾಳೆ. ನನಗೆ ಸ್ವಲ್ಪ ಕೆಮ್ಮು, ಹೆಲ್ತು ಸ್ವಲ್ಪ ಸರಿ ಇಲ್ದಿದ್ದ ಕಾರಣ ಕೂಡ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಮಂಜು ಮಲ್ಕೊಂಡಿದ್ದಾನೆ, ಅವ್ನು ಬ್ಲ್ಯಾಂಕೆಟ್ ಬಿಟ್ಟು ಬರೋಂಗೇ ಇಲ್ಲ ಫ್ರೆಂಡ್ಸ್. ನೋಡಿ ಬ್ಲ್ಯಾಂಕೆಟ್ ಅವ್ನು ತೊಗೊಂಡು ಬಂದಕ್ಕೆ ಹೊತ್ಕೊಂಡು ಮಲ್ಕೊಂಡಿದ್ದಾನೆ. ಅಮ್ಮ ಕೂಡ ಸರಿ ಬಂದರು. ಯಾಕಂದರೆ ನಮ್ಮ ತಾಯಿಯ ಮನೆ ದೇವರು ಅಂದರೆ ನನ್ನ ತವ್ರ ಮನೆ ದೇವ್ರಿಗೆ ಮುಡಿನ ಕೊಡೋಣ ಲಾಸ್ಟ್ನೇದು ಅಂತ ಕೊಡೋಕ್ಕೆ ಹೋಗ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಅಮ್ಮಗೆ ಮಂಜು ಕೊಟ್ಟಾಗಲೇ 2ನೇದು ಕೂಡ ಕೊಟ್ವಿ. ಫಸ್ಟ್ನೇದು ನಂಜನಗೂಡಿಗೆ ಕೊಟ್ವಿ. ನಾನು ನಂಜನಗೂಡ್ದು ಮೋಸ್ಟ್ಲಿ ವೀಡಿಯೋಸ್ ಮಾಡಿಲ್ಲ ಅಂದ್ಕೊಳ್ತೀನಿ, ಯಾಕೆಂದರೆ ಧರ್ಮಸ್ಥಳದ್ದು ಮಾಡಿ ಹಾಕಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ, ವೀಡಿಯೋಸಲ್ಲಿ ಇರುತ್ತೆ ಧರ್ಮಸ್ಥಳದ್ದು ಅಂತ ಹಾಕಿದ್ದೀನಿ, ನೋಡಿ ಯಾರಾದರೂ ನೋಡಿಲ್ಲ ಅಂದರೆ. ಇದು 3ನೇದು ಲಾಸ್ಟ್ನೇ ಮುಡಿ ಅಂತ ಹೊರಟಿದ್ದೀವಿ ಎಲ್ಲ. ಬೆಂಗಳೂರಿಂದ ನಾವು ಇಷ್ಟು ಜನನೇ ಹೋಗ್ತಾ ಇರೋದು. ಯಾಕೆಂದರೆ ಬೆಂಗಳೂರಲ್ಲಿ ಇರೋರನ್ನ ನಾವು ಜಾಸ್ತಿ ಕರೆಯೋಕ್ಕೂ ಆಗೋಲ್ಲ, ಈಗಿನ ಕಾಲದಲ್ಲಿ ಯಾರೂ ಜಾಸ್ತಿ ಬರೋದಿಲ್ಲ. ಊರಿಂದ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರಿಗೆಲ್ಲ ಕರೆದಿದ್ವಿ. ಯಾಕೆಂದರೆ ಲಾಸ್ಟ್ ವೀಕೇ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಕೆಲವೊಂದು ಪ್ರಾಬ್ಲಮ್ ಆಗಿದ್ದರಿಂದ ಗೊತ್ತೇ ಇರುತ್ತಲ್ವ, ಲೇಡೀಸ್ ಅಂದಮೇಲೆ ಆ ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾವು ಮತ್ತೆ ಒಂದು ವಾರ ಆದಮೇಲೆ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಒಂದು ವಾರ ಆದಮೇಲೆ ಪೋಸ್ಟ್ಪೋನ್ ಮಾಡಿದಾಗ ಏನಾಯಿತು, ಅವರು ಹೊರಟವ್ರದ್ದು ಒಂದು ಅರ್ಧ ಜನ ಸ್ವಲ್ಪ ಇದಾದರು. ಈಗ ನಮ್ಮ ಕಡೆಯಿಂದ ಅಂತ ಯಾರೂ ಜಾಸ್ತಿ ಬರಲಿಲ್ಲ. ಅದಾದಮೇಲೆ ಇಲ್ಲಿ ಸ್ವಲ್ಪ ಏನೋ ತೊಗೋಬೇಕಿತ್ತು ಫ್ರೆಂಡ್ಸ್ ಐಟಮ್ಮು, ಅದನ್ನು ಕೇಳೋಣ ಅಂತ ಹೋಗಿದ್ದಾರೆ. ಹಾಗೆಯೇ ಅಲ್ಲಿಗೆ ಪ್ಲೇಟು, ದೇವಸ್ಥಾನ ಬೆಟ್ಟದ ಮೇಲೆ ಮುಡಿ ಕೊಡ್ತಾ ಇರೋದ್ರಿಂದ ಅಲ್ಲಿಗೆ ಪ್ಲೇಟ್ಸು ಇದು ಲೋಟ ಎಲ್ಲ ಬೇಕಾಗುತ್ತಾ ಅಂತ ನಾವು ಅಲ್ಲಿ ವಿಚಾರಿಸಿದ್ವಿ. ಆಮೇಲೆ ಸ್ವಲ್ಪ ಪ್ಲೇಟ್ಸ್ಗಳನ್ನ ತೊಗೊಂಡ್ವಿ, ಯಾಕೆ ಬೇಕು, ಜಾಸ್ತಿ ಜನ ಬರ್ತಾರೆ ಅಂದಾಗ ಅಲ್ಲಿರುತ್ತೋ ಇಲ್ಲೋ ಅಂದ್ಬಿಟ್ಟು. ಇನ್ನೇನು ರೀಚ್ ಆಗಿದ್ವಿ ಫ್ರೆಂಡ್ಸ್, ಅದೇ ರೋಡ್ ಇದು, ಬೆಟ್ಟಕ್ಕೆ ಹೋಗ್ತಾ ಇರೋವಂಥ ರೋಡು. ಊರೊಳಗೆ ಸುತ್ತಿ ಹೋಗ್ತಾ ಇರೋದ್ರಿಂದ ಹೀಗಿದೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಅವರಿಗೆ ಸ್ವಲ್ಪ ಅಲ್ಲೇ ಆ ರೋಡಲ್ಲಿ ಕಾದ್ವಿ ಫ್ರೆಂಡ್ಸ್. ಅವರು ಇನ್ನೊಂದು ರೋಡಲ್ಲಿ ಕೇಳಿಕೊಂಡು ಹೋಗಿ ತಲುಪಿಬಿಟ್ಟಿದ್ದಾರೆ ಬೆಟ್ಟದ ಹತ್ರ. ಬಟ್ ನಾವು ಇನ್ನೂ ಅವ್ರಿಗೋಸ್ಕರ ರೂಟ್ ಗೊತ್ತಾಗಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಸರಿ ಅಂದ್ಬಿಟ್ಟು ಈಗ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ, ವಾತಾವರಣ ಕೂಡ ತಂಪಾಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಳ್ಳಿ ನೋಡೋಕ್ಕೆ ನಮ್ಮ ಬೆಂಗಳೂರಲ್ಲಿ ಇದ್ದು ನೋಡಿ ನೇಚರ್ನ ಒಂಥರ, ಹಳ್ಳಿಗೆ ಹೋದ್ರೆ ಏನೋ ಒಂಥರ ಖುಷಿ ನೋಡಿ, ಗ್ರೀನರಿ ಕಾಣಿಸುತ್ತೆ, ತೋಟ. ಅಲ್ಲಿ ಇರೋವಂಥ ಜನ ನಮಗೆ ಏನು ಮಾಡೋದು, ನಮ್ಗೆ ಇರೋವಂಥ ದೇವರು
ಭಾಗ್ಯ ಕೊಟ್ಟಿಲ್ಲ ಅಂತ ಅನ್ಕೋಬೇಕು ಅಷ್ಟೇ ಹಳ್ಳಿಯಲ್ಲಿ. ಯಾಕೆಂದರೆ ಹಳ್ಳಿಲಿದ್ದರೂ ಒಂದು ಇದ್ದವ್ರಿಗೆ ಎಕ್ಸ್ಪೀರಿಯೆನ್ಸ್, ಅವ್ರಿಗೆ ಇಲ್ಲಿರಬೇಕು ಅಂತ ಇಷ್ಟ ಆಗುತ್ತೆ, ನಮಗೆ ಅಲ್ಲಿರಬೇಕು ಅಂತ ಇಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಮನುಷ್ಯನ ಸ್ವಭಾವನೇ ಅದು. ಇದ್ದಾಗ ಇದ್ದಿದ್ದನ್ನು ಜಾಸ್ತಿ ಅಂದರೆ ಉದ್ದ ಆಗಿತ್ತು, ದಟ್ಟ ಇರಲಿಲ್ಲ, ಹಾಗಾಗಿ ಒಂದು ಇದಾಯಿತು. ಬಂದೆ ಸರಿಯಾಗಲ್ಲ, ತುಂಬಿ 3ನೇ ವರ್ಷಕ್ಕೆ ತೆಗ್ಸಿ ಅಂತ ಹೇಳಿದ್ರು. ಅಂದರೆ ಐನಾರು ಇರ್ತಾರಲ್ವ, ಅಲ್ಲಿಗೆ ಓದ್ಸಲಿ ಬಂದಾಗ ಕೇಳ್ಕೊಂಡು ಹೋಗಿದ್ವಿ. ಅವ್ರು ಹೇಳ್ಕೊಂಡು 3ರಲ್ಲೇ ತೆಗ್ಸಿ, ಇವಾಗೆಲ್ಲ ತೆಗ್ಸೋದು ಬೇಡ ಅಂತ ಹೇಳಿದ್ರು. ಸರಿ ಬಿಡಿ ಅಂದ್ಕೊಂಡು ಸುಮ್ಮನೆ ಆದ್ವಿ. ನೋಡಿ ಬೆಟ್ಟ ಗುಡ್ಡ ಅವಾಗೆಲ್ಲ ನೋಡೋಕೆ ಸಿಗ್ತಿತ್ತು ಫ್ರೆಂಡ್ಸ್, ಇವಾಗೆಲ್ಲ ಜಾಸ್ತಿ ಕಾಣಿಸೋದೇ ಇಲ್ಲ ಹಳ್ಳಿ ಕಡೆನೂ. ಎಲ್ಲ ಮಾಯ ಆಗ್ತಾಯಿದೆ. ಬೆಂಗಳೂರು ಸೈಡಂತೂ ಒಂದೂ ಕಾಣಿಸಲ್ಲ. ತುಂಬ ಹಳ್ಳಿ ಕಡೆ ಡೀಪಾಗಿ ಹೋದರೆ ಮಾತ್ರ ಈ ಥರ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. ಇದು ಕೊಟ್ಟೂರಪ್ಪನ ಬೆಟ್ಟ ಅಂತೇಳಿ, ಕೊಟ್ಟೂರು ಬೆಟ್ಟ ಅಂತ ಕೂಡ ಹೇಳ್ತಾರೆ, ಇಲ್ಲ ಕೊಟ್ರಪ್ಪನ ಬೆಟ್ಟ ಅಂತ ಕೂಡ ಕರೀತಾರೆ. ನೋಡಿ ನಾನು ಬೆಟ್ಟ ಗುಡ್ಡನ ಚೆನ್ನಾಗಿದೆ ನೋಡ್ಕೊಂಡು ಬರ್ತಾಯಿದ್ದೀನಿ. ನನಗಂತೂ ಅಪರೂಪಕ್ಕೆ ನೋಡಿರ್ತೀವಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಜೊತೆಲಿ ನೋಡಿ ಕೆರೆ, ಈಗೆಲ್ಲ ಕೆರೆಗಳು ಕೂಡ ಬೆಂಗಳೂರಲ್ಲಿ ಇರೋದು ಕೂಡ ಮಾಯ ಆಗ್ತಾಯಿದೆ. ಹಳ್ಳಿ ಕಡೆನೂ ಸ್ವಲ್ಪ ಇದೆ, ಕೆಲವೊಂದು ಕಡೆ ಅದನ್ನು ಕೂಡ ನೀರುಗಳಿರಲ್ಲ. ಇವಾಗ ಮಳೆ ಚೆನ್ನಾಗಿ ಬಂದಿರೋದು ಕೂಡ ನೀರು ಕೂಡ ಚೆನ್ನಾಗಿದೆ, ಇಲ್ಲ ಒಣಗೋಗ್ಬಿಟ್ಟಿರುತ್ತೆ. ಬೇಸಿಗೆ ಕಾಲದಲ್ಲೆಲ್ಲ ಮಳೆಗಾಲದಲ್ಲೂ ಇದಿರಲ್ಲ. ನಮಗೆ ಎಲ್ಲ ಸಿಕ್ಕಿದ್ರು ಫ್ರೆಂಡ್ಸ್, ಬಂದು ಮಾತಾಡಿಸ್ಕೊಂಡು ಎಲ್ಲನೂ ಮಾತಾಡಿಸಿ ಒಂದು 15-20 ಜನ ಬಂದಿದ್ರು ಅಂದ್ಕೊಳ್ತೀನಿ. ನನಗೆ ಎಷ್ಟು ಜನ ಬಂದಿದ್ರು ಕೂಡ ಗೊತ್ತಿಲ್ಲ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ಸ್ವಲ್ಪ ಐಟಮ್ಗಳು ಕೂಡ ತುಂಬಾ ಇತ್ತು, ಯಾಕಂದರೆ 101 ಎಡೆ ಆಗ್ತಾ ಇರೋದ್ರಿಂದ ಬಾಳೆಹಣ್ಣುಗಳು, ಅಂತೆ ಅಡುಗೆ ಮಾಡೋಕ್ಕೆ ಅಡುಗೆ ಐಟಮ್ಸು ಎಲ್ಲ ತೊಗೊಂಡೋಗಿ ಮೇಲೆ ಮಾಡುವಂಥದ್ದು. ಹಾಗಾಗಿ ಐಟಮ್ ಕೂಡ ಜಾಸ್ತಿ ಇತ್ತು. ಇದು ನನ್ನ ಹಸ್ಬೆಂಡ್ ಅವರು ಚಿಕ್ಕಪ್ಪ ಅಲ್ಲಿ ಹತ್ತಾ ಇರೋವಂಥದ್ದು. ನನ್ನ ಹಸ್ಬೆಂಡ್ ಕೂಡ ಅವರು ಎಲ್ಲ ಹತ್ಬಿಟ್ರು. ಈ ಕಡೆ ಇವರು ನನ್ನ ಹಸ್ಬೆಂಡ್ ಚಿಕ್ಕಮ್ಮ, ಅವ್ರ ಅಮ್ಮನ ತಂಗಿ, ಮತ್ತು ಅಮ್ಮ ನಾನು ಅಮ್ಮು ಹಿಂದೆ ಉಳ್ಕೊಂಡ್ವಿ. ತಮ್ಮ ನೀನು ಅಂತ ಹೇಳಿ ಹತ್ತು ಇಳಿಸ್ದೆ, ಹತ್ತು ಅಂತ ಹೇಳ್ತಾ ಇದ್ದೀನಿ. ಹೋದ್ಸಲಿ ಮಂಜುಗೆ ತಗ್ಸಿದಾಗ ಅವ್ನು ಪಾಪ 2 ವರ್ಷ ಇದ್ದ, ಅವನೇ ಫುಲ್ ಬೆಟ್ಟ ಹತ್ತಿದ್ದಾನೆ ಫ್ರೆಂಡ್ಸ್. ಅವನು ನೋಡಿ ಅಮ್ಮ ಹತ್ತಾ ಇಲ್ಲ ನಂತರ ಆಗ್ಬಿಟ್ಟು, ಅಂದರೆ ನಾನು ಸ್ವಲ್ಪ ಮೊದಲೆಲ್ಲ ಹತ್ತುತ್ತಿದ್ದೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಷ್ಟ. ಇಲ್ಲಿಗೇನು ಸೊಪ್ಪು ಹಾಕ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು ಅಮ್ಮ.